ಹಾಯ್ ಆಲ್, ವೆಲ್ಕಮ್ ಟು LS ಯು ಚಾನಲ್. ಇವತ್ತು ನಾನು ಲ್ಯಾಕ್ಮಿ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. 9 to 5 ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಮತ್ತು ನನಗೆ ಅದನ್ನು ಯೂಸ್ ಮಾಡಿದ್ಮೇಲೆ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಏನೇನು ಪ್ರಾಡಕ್ಟ್ಗಳು ತೊಗೊಂಡಿದ್ದೀನಿ ಅದು ಹೇಗಿದೆ ಅಂತ ಇದರಲ್ಲಿ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್ ಬಂದು ಲ್ಯಾಕ್ಮಿ 9 to 5 ತೊಗೊಂಡಿರೋದು ಐ ಪ್ಯಾಲೆಟು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. 4 ಕಲರ್ಸ್ ಬರುತ್ತೆ. ಇದು 7 ಗ್ರಾಮ್ಸ್ ಇರುತ್ತೆ ಅಷ್ಟೇ. ಇದರ ಪ್ರೈಸ್ ಬಂದು 675 ರುಪೀಸ್ ಇರುತ್ತೆ. ಸೊ ಪ್ರೈಸು ಜಾಸ್ತಿ ಅಂತ ಅನಿಸ್ಬೋದು, ಬಟ್ ಕ್ವಾಲಿಟಿ ಮೇಕಪ್ ಮಾಡಿದಾಗ ನಿಮಗೆ ಐ ಕಲರು ಅಥವಾ ನೀರು ಬಿದ್ದರೆ ಹೋಗುತ್ತೆ ಅಂತ, ಸ್ವೆಟ್ ಆದರೆ ಹೋಗುತ್ತೆ ಅನ್ನೋ ಯೋಚನೆನೇ ಇರೋದಿಲ್ಲ. ಆ ಥರ ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಮತ್ತು ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ನಿಮಗೆ ಏನು ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಐ ಕಲರ್ಸ್ಗಳನ್ನ ಅಪ್ಲೈ ಮಾಡ್ಕೊಬೋದು. ಲ್ಯಾಕ್ಮಿ ಪ್ರಾಡಕ್ಟ್ ಇಷ್ಟಪಡೋರು ಕೂಡ ಯಾವುದೇ ಕಾರಣಕ್ಕೂ 9 to 5 ಟ್ರೈ ಮಾಡದೇ ಇರೋದಿಲ್ಲ ಅಂತ ತಿಳ್ಕೊತೀನಿ. BB ಕ್ರೀಮ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡಿರ್ತೀರ ಅಲ್ವಾ. ಈ ಐ ಕಲರಲ್ಲಿ 4 ಶೇಡ್ಗಳಿದೆ. ಒಂದು ಗೋಲ್ಡನ್ ಕಲರ್ ಇದೆ, ಮತ್ತೊಂದು ರೋಸ್ ಗೋಲ್ಡ್ ಇದೆ, ಮತ್ತು ಇನ್ನೊಂದು ಸ್ಯಾಂಡ್ ಕಲರ್, ಮತ್ತು ಇನ್ನೊಂದು ಚಾಕ್ಲೇಟ್ ಕಲರ್. ಈ ರೀತಿ 4 ಕಲರ್ಸ್ ಇಲ್ಲಿ ನಾನು ತೊಗೊಂಡಿರೋದು. ಇದರಲ್ಲೂ ಕೂಡ ತುಂಬ ಕಲರ್ಸ್ಗಳಿದೆ. ನಿಮಗೆ ಯಾವುದು ಹೆಚ್ಚಾಗಿ ನೀವು ಯೂಸ್ ಮಾಡ್ಕೊತೀರಾ ಆ ಕಲರ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೊಬೋದು. ನೋಡಿ, ಜೊತೆಗೆ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಆ ಬ್ರಷಲ್ಲೇ ನೀವು ಅದನ್ನು ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ತೊಗೊಂಡಿರೋದು ಲ್ಯಾಕ್ಮಿ ಅವರ ಕನ್ಸಿಲರು. ಈ ಕನ್ಸಿಲರ್ ಅಂತೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇದ್ರ ಪ್ರೈಸ್ ಬಂದು 575 ರುಪೀಸು. ಮತ್ತು ಇದ್ರದ್ದು ಮೇಯ್ನಾಗಿ ನೀವು ಡೇಟ್ನ ಚೆಕ್ ಮಾಡಿ ತೊಗೊಳ್ಳಿ. ಆಲ್ಮೋಸ್ಟು ನ್ಯೂ ಕಲೆಕ್ಷನ್ಸ್ ಆಗಿರೋದ್ರಿಂದ 3 years ನಿಮಗೆ ಆರಾಮಾಗಿ ಬರುತ್ತೆ. ಇದರ ಶೇಡ್ ಬಂದು 16 ಸ್ಯಾಂಡ್. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಲ್ಯಾಕ್ಮಿ ಅವರ 9 to 5 ಪ್ರೈಮರ್ ಶೈನ್ ಲಿಪ್ಸ್ಟಿಕ್ಕು. ಇದ್ರ ಪ್ರೈಸ್ ಬಂದು 550 ರುಪೀಸು. ಇದನ್ನು ಕೂಡ 2 years ಎಬೋ ಇಡ್ಬೋದು ನೀವು. ಇದು 3.5 ಗ್ರಾಮ್ಸ್ ಅಷ್ಟು ಬರುತ್ತೆ. ಇದ್ರ ಕ್ಯಾಪ್ ಅಂತೂ ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಶೇಡ್ ನೋಡಿ, SM1 ಇದರ ಶೇಡು. ಇದನ್ನು ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ಅಪ್ಲೈ ಮಾಡಿದಾಗಲೇ ನಿಮಗೆ ಲಿಪ್ಸ್ಟಿಕ್ಕು ಯಾವ ಶೇಡ್ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ನಿಮಗೆ ಟ್ರಯಲ್ ಇದ್ದರೆ ಅಲ್ಲೇ ಟ್ರಯಲಲ್ಲಿ ನೀವು ಚೆಕ್ ಮಾಡಿ ತೊಗೊಬೇಕಾಗತ್ತೆ. ಇಲ್ಲಾಂದರೆ ನೀವು ತಂದ ಮೇಲೆ ಮನೆಯಲ್ಲಿ ಬೇರೆ ಥರ ಶೇಡ್ ಅನಿಸಿದ್ರೆ ಮತ್ತೆ ರಿಟರ್ನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ತಗೊಳ್ಳುವಾಗ ಶೇಡ್ನ ಚೆಕ್ ಮಾಡಿ ತೊಗೊಳ್ಳಿ. ಮತ್ತೊಂದು ಲಿಪ್ಸ್ಟಿಕ್ ಬಂದು ಅದು ಕೂಡ 9 to 5 ಅವ್ರದ್ದೇ ಪ್ರೈಮರ್ ಶೈನ್ ಲಿಪ್ಸ್ಟಿಕ್ಕು. ಇದು ಕೂಡ ಸೇಮ್ ಪ್ರೈಸು 550 ರುಪೀಸು. ಇದ್ರ ಕೂಡ ಶೇಡು ಬೇರೆ ಕಲರ್ ಇದೆ ನೋಡಿ. ಸೇಮ್ ಪ್ಯಾಕೇಜಿಂಗೆ ಇದನ್ನು ಕೂಡ. ಲಿಪ್ಸ್ಟಿಕ್ ತೊಗೊಳ್ಳುವಾಗ ನಿಮ್ಮ ಸ್ಕಿನ್ ಟೋನ್ಗೆ ಹೇಗೆ ನಿಮಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೋಡಿ ತೊಗೊಳ್ಳಿ. ಇದರ ಶೇಡ್ ಕಲರ್ ಬಂದು SM1, ಆದರೆ ಇದು ಸ್ವಲ್ಪ ಚೇಂಜ್ ಇದೆ. ಫಸ್ಟ್ ಒನ್ ತೋರಿಸಿದ ಶೇಡ್ಗೂ ಇದಕ್ಕೂ ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಒನ್ ಬಂದು 9 to 5 ಅವ್ರದ್ದು ಮತ್ತೊಂದು ಲಿಪ್ಸ್ಟಿಕ್ಕು. ಇದು ಕೂಡ ಸೇಮ್ ಪ್ರೈಸು 550 ರುಪೀಸು ಸೇಮ್ ಇದೆ. ಬಟ್ ಕಲರ್ ಬಂದು ಇದು MP14 ಇದೆ. ಇದು ಬಂದು ಸ್ವಲ್ಪ ರೆಡ್ ಕಲರ್ ಇರೋದ್ರಿಂದ ತುಂಬ ಹೈಲೈಟ್ ಆಗಿರುತ್ತೆ. ಮೇಕಪ್ ಮಾಡಿಕೊಂಡಾಗ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡಿ ಒಂದು ಸಲ ಮೇಕಪ್ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದ್ರ ಶೇಡ್ ನೋಡಿದ್ರಲ್ವ, ಈ ಥರ ಇರುತ್ತೆ ರೆಡ್ ಕಲರು. ನೆಕ್ಸ್ಟ್ ಬಂದು ಇದೆಲ್ಲ ಯೂಸ್ ಮಾಡಿದ್ಮೇಲೆ ನಮಗೆ ಮೇಕಪ್ ಫಿಕ್ಸರ್ ಅಂತೂ ಇರಲೇಬೇಕಲ್ವಾ. ಇದ್ರ ಪ್ರೈಸು 300 ಅಥವಾ 299 ಅಂತ ಹೇಳ್ಬೋದು. 60 ml ನಿಮಗೆ ಇದು ಸಿಗುತ್ತೆ. ಇದನ್ನು ಏನಕ್ಕೆ ಯೂಸ್ ಮಾಡಬೇಕಂದ್ರೆ, ನಮ್ಮ ಮೇಕಪ್ ಎಲ್ಲ ಆದಮೇಲೆ ಅದು ನಮಗೆ ಸ್ವೆಟ್ ಆಗಬಾರ್ದು, ವಾಟರ್ ಪ್ರೂಫ್ ಇರಬೇಕಂದ್ರೆ ಲಾಸ್ಟಲ್ಲಿ ಇದನ್ನು ಫೇಸ್ಗೆ ಸ್ಪ್ರೇ ಮಾಡ್ಕೋಬೇಕು. ಆ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಇರುತ್ತೆ. ಇದು ಕೂಡ ನೋಡಿ ಡೇಟು, ಇದು ಕೂಡ 2 years ಮೇಲೆ ನಿಮಗೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಬೇಗನೆ ನಿಮಗೆ ಎಕ್ಸ್ಪೈರಿ ಆಗುತ್ತೆ ಅನ್ನೋ ಭಯ ಇರೋದಿಲ್ಲ. ನೋಡಿ, ಈ ರೀತಿಯಲ್ಲಿ ಸ್ಪ್ರೇ ಮಾಡ್ಕೊಬೇಕಾಗುತ್ತೆ. ನೋಡಿ, ಏನೂ ಸ್ಟಿಕ್ಕಿ ಅನಿಸಲ್ಲ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಲ್ಯಾಕ್ಮಿ ಅವರ ಜೆಲ್ ಪ್ರೈಮರು. ನೀವು ಏನು ಯೂಸ್ ಮಾಡಿಲ್ಲ ಅಂದರೂ ಬೇಸಿಕ್ಕಾಗಿ ಪ್ರೈಮರ್ನ ಯೂಸ್ ಮಾಡಲೇಬೇಕಾಗುತ್ತೆ. ಫೌಂಡೇಶನ್ ಯೂಸ್ ಮಾಡೋಕ್ಕೂ ಮುಂಚೆ ನಾವು ಫೇಸ್ಗೆ ಇದನ್ನು ಅಪ್ಲೈ ಮಾಡ್ಕೊಬೇಕು. ಆವಾಗ ನಿಮಗೆ ಒಂದು ಮೇಕಪ್ ನೀಟಾಗಿ ಫಿನಿಶಿಂಗು
ಚೆನ್ನಾಗಿ ಬರುತ್ತೆ. ಫೌಂಡೇಶನ್ ಹಾಕಿದಾಗ ಅಲ್ಲಲ್ಲಿ ಪ್ಯಾಚಿ ಆಗೋದು ಅಥವಾ ಓಪನ್ ಪೋರ್ಸ್ ಇದ್ದರೆ ಅದನ್ನು ಕೂಡ ಹೈಲೈಟ್ ಆಗಲ್ಲ, ನೀಟಾಗಿ ಕವರ್ ಮಾಡಿಕೊಡುತ್ತೆ. ತುಂಬ ಚೆನ್ನಾಗಿದೆ ಪ್ರೈಮರು, ಅದು ಕೂಡ ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಒನ್ ಬಂದು ಲ್ಯಾಕ್ಮಿ ಅವರ ಕಾಜಲ್. ಆಲ್ಮೋಸ್ಟ್ ಇದು ಎಲ್ಲರೂ ಕೂಡ ಯೂಸ್ ಮಾಡಿರ್ತೀರ ಅಲ್ವಾ, ಅದು ಕೂಡ 150 ರುಪೀಸ್ಗೆ ನಿಮಗೆ ಸಿಗುತ್ತೆ. ಟೋಟಲ್ ನಾನು ಇಷ್ಟು ಪ್ರಾಡಕ್ಟ್ಸ್ಗಳನ್ನ ಹೇಗೆ ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.